ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗುವಂಥ ಒಂದಿಷ್ಟು ಐಟಮ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಡೈಲಿ ವೇರ್ ಪ್ಯಾಂಟ್ಸ್ ಆಗಿರ್ಬೋದು, ಪೆನ್ಸು, ಕರ್ಚೀಫು, ಈ ಥರ ಒಟ್ಟಿನಲ್ಲಿ ಮಕ್ಕಳಿಗೆ ಏನು ಹೆಲ್ಪ್ ಆಗುತ್ತೋ ಸೊ ಆ ಥರದ್ದು ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಥರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ಯಾವುದೇ ಪ್ರಾಡಕ್ಟ್ ಬೇಕಾಗಿದ್ದರೂ ಕೂಡ ಅಲ್ಲಿ ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಆ್ಯಂಡ್ ತುಂಬ ಕಡಿಮೆ ಪ್ರೈಸಲ್ಲಿರುತ್ತೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆರಾಮ್ಸೆ ನೀವು ಬೈ ಮಾಡ್ಬೋದು. ಸೊ ಯಾವುದೇ ಥರ ಡೌಟ್ ಬೇಡ. ಇವಾಗ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಪೆನ್ನು. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾವು ಚಿಕ್ಕವರಿರಬೇಕಾದ್ರೆ ಈ ಒಂದು ಪೆನ್ನು ಎಷ್ಟು ಫೇವ್ರೇಟ್ ಆಗಿತ್ತು ಅಂದರೆ ಆ ಒಂದು ಕಲರ್ ಆಗಿರ್ಬೋದು. ಈ ಪೆನ್ಸದ್ದು ಕಲರ್ಸ್ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಆ್ಯಂಡ್ ಬರೆಯೋವಾಗ ಲೈಟ್ ವೆಯ್ಟ್ ಆಗಿರುತ್ತೆ ಕೈಯಲ್ಲಿ, ಹಾಗಾಗಿಬಿಟ್ಟು ಚೆನ್ನಾಗಿ ಬೇಗ ಬೇಗ ಬರಿಬೋದು. ಸೊ ಅಷ್ಟು ಈಸಿ ಅನಿಸುತ್ತೆ. ಪೆನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹುಡುಕಿ ತೊಗೊಳ್ತಿದ್ವಿ, ಯಾವ ಅಂಗಡಿನಲ್ಲಿ ಸಿಗುತ್ತೋ ಅದೇ ಅಂಗಡಿಗೆ ಹೋಗಿ ಹುಡುಕಿ ತೊಗೊತಿದ್ವಿ, ಅಷ್ಟು ಚೆನ್ನಾಗಿರ್ತಿತ್ತು ಈ ಪೆನ್ನು. ಸೊ ಇವಾಗ ಈ ಒಂದು ಪೆನ್ನು ಮೀಶೋದಲ್ಲಿ ಸಿಗ್ತಾಯಿದೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ. ನಿಮಗೆ ಇಷ್ಟು 3 ಬಾಕ್ಸು ಬರ್ತಾಯಿದೆ. ಇದು ಎಷ್ಟು ಕೌಂಟ್ ಮಾಡಬೇಕು ನನಗೆ ನೆನಪಿಲ್ಲ, ಎಷ್ಟು ಬರುತ್ತೆ, ಇದು ಎಷ್ಟಿದೆ ಅಂತ ಹೇಳ್ಬಿಟ್ಟು ವೈಸರ್ ಕೊಡುವಾಗ ನನಗೆ ನೆನಪಾರಿದೆ. ಬಟ್ ಇದೇನು ತೋರಿಸ್ತಾ ಇದ್ದೀನಲ್ವ, ಇದೆಲ್ಲ ಪೆನ್ನು ಕೂಡ ಬರುತ್ತೆ. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸರ್ತಿ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಇದು ಬಂದುಬಿಟ್ಟು ಸ್ಪಿನ್ನರ್, ಆಲ್ಫಾಬೆಟ್ಸ್ ಆ್ಯಂಡ್ ನಂಬರ್ಸ್ ಸ್ಪಿನ್ನರು. ಇದು ಸಣ್ಣ ಮಕ್ಕಳು ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಅವ್ರಿಗೆ ಒಂದು ಕಲಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಲರ್ನಿಂಗ್ ಪ್ರೊಸೆಸ್ಸಲ್ಲಿ. ಸೊ ಯಾಕೆ ಅಂದರೆ ನಾವು ಯೂಶ್ವಲಿ ಏನು ಮಾಡ್ತೀವಿ, ಎ ಫಾರ್ ಆ್ಯಪಲ್ ಈ ಥರ ಒಂದನ್ನೇ ನಾವು ಹೇಳ್ಕೊಡ್ತೀವಿ, ಅಥವಾ ಒಂದು ಚಾರ್ಟ್ ತಂದರೆ ಆ ಚಾರ್ಟಲ್ಲಿ ಒಂದೊಂದೇ ಇರುತ್ತೆ. ಬಟ್ ಇದನ್ನು ತೊಗೊಳ್ಳೋದ್ರಿಂದ ನಿಮಗೆ ಒಂದೇ ಕಾರ್ಡಲ್ಲಿ ನಿಮಗೆ ಒಂದು 6 ಪಿಕ್ಚರ್ಸ್, 7 ಪಿಕ್ಚರ್ಸ್ ಇರುತ್ತೆ. ಸೊ ಮಕ್ಕಳಿಗೆ ಒಂದೇ ಅಕ್ಷರದಲ್ಲಿ ಇಷ್ಟೆಲ್ಲ ವರ್ಡ್ಸು ಬರುತ್ತೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಅವ್ರಿಗೂ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಈ ಒಂದು ಸ್ಪಿನ್ನರ್ ಇರೋದ್ರಿಂದ ಡಿಫ್ರೆಂಟಾಗಿ ಫೀಲ್ ಆಗ್ತಾರೆ. ಸೊ ಆಟ ಆಡ್ದಂಗೂ ಆಗುತ್ತೆ ಆ್ಯಂಡ್ ಕಲಿಯೋ ಥರನೂ ಆಗುತ್ತೆ, ಎರಡೂ ಥರನೂ ಆಗುತ್ತೆ. ಸೊ ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡಿಸೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಆ್ಯಂಡ್ ಅದ್ರ ಜೊತೆ ಅವ್ರು ಆಟ ಆಡ್ತಾ ಕಲಿತಾರೆ ಕೂಡ. ಸೊ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಆಲ್ಫಾಬೆಟ್ಸು ಆ್ಯಂಡ್ ನಂಬರ್ಸು ಎರಡೂ ಇದೆ. ಸೊ ಇದ್ರದ್ದು ಲಿಂಕ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ನೀವು ಚಾರ್ಟ್ ತೊಗೊಳೋಕ್ಕಿಂತ ಅಥವಾ ಬುಕ್ಸ್ ತೊಗೊಳೋಕ್ಕಿಂತ ಈ ಥರ ತೊಗೊಂಡ್ರೆ ಮಕ್ಕಳಿಗೆ ಆಟ ಆಡ್ತಾ ಕಲಿಯೋ ಇಂಟ್ರೆಸ್ಟ್ ಕೂಡ ಬರುತ್ತೆ. ಆ್ಯಂಡ್ ಅವರು ಒಂದೇ ಒಂದು ಚಾರ್ಟ್ನ, ನಾವು ಒಂದು ಚಾರ್ಟ್ ತೊಗೊಂಡ್ರೆ ಒಂದರಲ್ಲಿ ಒಂದೊಂದೇ ಪಿಕ್ಚರ್ ಇರುತ್ತೆ, ಒಂದೊಂದೇ ವರ್ಡ್ಸ್ ಇರುತ್ತೆ. ಸೊ ಅದಕ್ಕಿಂತ ಈ ಥರ ತೊಗೊಂಡ್ರೆ ಸಾಕಷ್ಟು ಒಂದೇ ಕಾರ್ಡಲ್ಲಿ ನಾವು ಮಕ್ಕಳಿಗೆ ಕಲಿಸ್ಬೋದು. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಈ ಒಂದು ಸ್ಪಿನ್ನರ್ ಥೀಮ್ ಟಾಯ್ ಬಂದುಬಿಟ್ಟು. ಸೊ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಮಕ್ಕಳು ಹರೀಲಿ, ಏನು ಬೇಕಿದ್ರೂ ಮಾಡಲಿ, ಆದರೆ ಕೊಡೋದನ್ನು ಮಾತ್ರ ನಿಲ್ಸಕ್ಕೆ ಹೋಗಬೇಡಿ. ಅವರು ಇದರಿಂದ ಸಾಕಷ್ಟು ಬೇಗ ಮಾತು ಕಲಿತಾರೆ. ಆಮೇಲೆ ಎಲ್ಲನೂ ಕಲಿತಾರೆ. ಯಾವುದು ಕೊಟ್ಟಿದ್ದು ಯಾವುದು ವೇಸ್ಟ್ ಆಗೋದಿಲ್ಲ. ಹಾಗಾಗಿಬಿಟ್ಟು ಅವ್ರು ಕಲಿತ್ರೆ ಒಂದು 2 ಅಕ್ಷರ ಕಲಿತ್ರೂ ಅಷ್ಟೇ, ಬಟ್ ಕಲಿತಾರೆ. ಆ ಏಜ್ಗೆ ಅದೇ ಜಾಸ್ತಿ ಅಲ್ವಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಕರ್ಚೀಫ್. ಇದು ಸೆಟ್ ಆಫ್ 12 ಕರ್ಚೀಫ್ ಬರುತ್ತೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಬರೀ ಒಂದು 125 ರೂಪಾಯಿ ಏನೋ ಇದೆ. ಸೊ ಹೊರಗಡೆ ತೊಗೊಳಕ್ಕೆ ಹೋದರೆ ಒಂದಕ್ಕೆ ನಮಗೆ ಒಂದು 25 ರುಪೀಸ್ ಆಗ್ತಾರೆ. ಯಾಕಂದರೆ ಅದು ಸಾಫ್ಟ್ ಇರುತ್ತೆ ನೋಡಿ. ಮಾರ್ಕೆಟಲ್ಲೆಲ್ಲ ಕೇಳಿರ್ಬೋದು ನೀವು, ಸಾಫ್ಟ್ ಇರೋ ಒಂದು ಕರ್ಚೀಫ್ಗೆ 20 ರುಪೀಸ್ ಇಟ್ಟಿರ್ತಾರೆ. ಇನ್ನು ಮಿಕ್ಕಿದ್ದು ತೆಳ್ಳಗೆ ಏನಿರುತ್ತಲ್ವ ಆ ಒಂದು ಕರ್ಚೀಫ್ಗೆ 10 ರುಪೀಸ್ ಸಿಗುತ್ತೆ. ಇದೇನು 25 ರುಪೀಸ್ಗೆ ಒಂದು ಕರ್ಚೀಫ್ ಬರುವಂಥದ್ದು. ಬರೀ 125, 115 ರೂಪಾಯಿ ಇಷ್ಟಕ್ಕೆ ನಿಮಗೆ 12 ಬರುತ್ತೆ, ಪ್ಯಾಕ್ ಆಫ್ 12 ಬರುತ್ತೆ. ಒಂದು ಕಲರಲ್ಲಿ 2 ಕರ್ಚೀಫ್ ಅಂತ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸಾಫ್ಟ್ ಇರುತ್ತೆ. ಹಾಗಾಗಿಬಿಟ್ಟು ಸ್ಕಿನ್ಗೆ ಯಾವುದೇ ಥರ ಇರಿಟೇಷನ್ ಆಗೋದಿಲ್ಲ. ಆರಾಮ್ಸೆ ನೀವು ಬೈ ಮಾಡ್ಬೋದು. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ನೆಗಡಿ, ಕಫ್ ಅಂತ ಹೇಳ್ಬಿಟ್ಟು ಆಗ್ತಾನೆ ಇರುತ್ತಲ್ವ. ಸೊ ಹಂಗಾಗಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗಂತೂ ಇದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟು ಸಾಫ್ಟ್ ಆಗಿದೆ, ಹತ್ತಿ ಹಿಡ್ದಂಗಿದೆ. ಸೆಟ್ ಆಫ್ 12 ಬರೋದ್ರಿಂದ ಒಂದು ಇಲ್ಲ ಅಂದರೂ ಅಥವಾ ಒಂದು ವಾಶ್ ಮಾಡೋಕ್ಕೆ ಹಾಕಿದ್ರು ಕೂಡ, ಅದರಲ್ಲೂ ಚಿಕ್ಕ ಮಕ್ಕಳು ಬ್ಯಾಗಲ್ಲಿ ಇಟ್ಟರೆ ಸಾಕು, ಕಳ್ಕೊಂಡೇ ಬಂದಿರ್ತಾರೆ ಕೆಲವೊಂದು ಸರ್ತಿ. ಹಂಗಾಗಿಬಿಟ್ಟು ಎಕ್ಸ್ಟ್ರಾ ಬೇಕೇ ಆಗುತ್ತೆ. ಸೊ ಆರಾಮ್ಸೆ ನೀವು ಬೈ ಮಾಡಿ, ಯಾವುದೇ ಥರ ಡೌಟ್ ಇಲ್ಲದೇ ಈ ಥರ ತೊಗೊಂಡ್ಬಿಟ್ರೆ ಒಂದು ವರ್ಷನೇ ಆರಾಮಂತ ಅನ್ಬೋದು. ಯಾಕಂದರೆ ಇಷ್ಟು ಕಡಿಮೆ ಪ್ರೈಸಲ್ಲಿ ಹೊರಗಡೆ ಅಂತೂ ಸಿಗೋದಿಲ್ಲ. 1-2 ತೊಗೊಂಡ್ರು ನಾವು 40 ರುಪೀಸ್ ಅಲ್ಲೇ ಆಗಿಬಿಡುತ್ತೆ, 40 to 50 ರುಪೀಸ್ ಅಲ್ಲೇ ಆಗಿಬಿಡುತ್ತೆ. ಬಟ್ ಪ್ಯಾಕ್ ಆಫ್ 12 ಬರುತ್ತೆ, ಬರೀ 100 ರುಪೀಸ್ ಅಂದರೆ ಆರಾಮ್ಸೆ ಬೈ ಮಾಡ್ಬೋದು. ಸೊ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಪ್ಯಾಂಟು, ಡೈಲಿ ವೇರ್ ಪ್ಯಾಂಟ್ಸು. ಇದರಲ್ಲಿ ಕೂಡ ಅಷ್ಟೇ ತುಂಬ ಸಾಕಷ್ಟು ಸೈಜಸ್ ಅವೈಲಬಲ್ ಇದೆ.
ಆರಾಮ್ಸೆ ಬೈ ಮಾಡ್ಬೋದು. ಸೈಜಸ್ ಇದೆ ಆ್ಯಂಡ್ ಕಲರ್ಸು ಕೂಡ ಕೆಲವೊಂದು ಸರ್ತಿ ಡಿಫ್ರೆಂಟಾಗಿ ಬಂದಿರುತ್ತೆ, ಬಟ್ ಕ್ವಾಲಿಟಿ ಮಾತ್ರ ಸೇಮ್ ಇರುತ್ತೆ. ನನಗಂತೂ ಈ ಒಂದು ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಯಾಕಂದರೆ ಹೊರಗಡೆ ನನಗೆ ಮಕ್ಕಳು ಪ್ಯಾಂಟ್ ಸೆಲೆಕ್ಟ್ ಮಾಡಬೇಕು ಅಂದ್ರೇ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ಹೊರಗಡೆ ಮಾರ್ಕೆಟಲ್ಲಿ ತೊಗೊಳ್ಬೇಕಾದ್ರೆ ಈ ರೋಡ್ ಸೈಡಲ್ಲೆಲ್ಲ ಕೊಡ್ತಾರೆ ನೋಡಿ, ಅದಕ್ಕೆ ಒಂದು ₹100ಕ್ಕೆ 2, 3 ಈ ಥರ ಕೊಡ್ತಾರೆ. ಬಟ್ ಅದು ಜಾಸ್ತಿ ದಿನ ಬಾಳಿಕೆ ಬರೋದೇ ಇಲ್ಲ. ಮಿನಿಮಮ್ ಅಂದರೂ 1 ತಿಂಗಳು ಒಳಗಡೆ ಅದು ಹರಿದು ಹೋಗಿಬಿಡುತ್ತೆ, ನೀವು ನೋಡಿ ಬೇಕಿದ್ರೆ. ಬಟ್ ಒಂದು ₹50 ಹೆಚ್ಚಿಗೆ ಕೊಟ್ಟರು ಪರವಾಗಿಲ್ಲ. ಈ ಥರ ಚೆನ್ನಾಗಿರೋದು ತೊಗೊಂಡ್ರೆ ಒಂದು 5 ತಿಂಗಳು ಅಥವಾ ಒಂದು 4 to 5 ಮಂತ್ಸ್ ಅಂತೂ ಬಂದೇ ಬರುತ್ತೆ. ಸೊ ಅಷ್ಟಾದರೆ ಸಾಕಲ್ವ ಮಕ್ಕಳಿಗೆ. ಹಂಗಾಗ್ಬಿಟ್ಟು ಆದಷ್ಟು ಚೆನ್ನಾಗಿರೋದನ್ನೇ ತೊಗೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹುಡುಕಿ ನೋಡಿ ಸೆಲೆಕ್ಟ್ ಮಾಡಿ ತೊಗೊಳ್ತೀನಿ. ನನಗನ್ಸಿರೋ ಮಟ್ಟಿಗೆ ಹೊರಗಡೆ ತೊಗೊಳೋಕ್ಕಿಂತ ಆನ್ಲೈನಲ್ಲಿ ಚೆನ್ನಾಗಿರೋ ಪ್ಯಾಂಟ್ಸ್ಗಳು ಸಿಗುತ್ತೆ, ಬಟ್ ಸರ್ಚ್ ಮಾಡಬೇಕು ಅಷ್ಟೇ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಸರ್ಚ್ ಮಾಡಿ ನಾನು ತರಿಸ್ಕೊಂಡಿರೋ ಪ್ಯಾಂಟ್ಸ್ ಲಿಂಕ್ನ ನಾನು ನಿಮಗೆ ಕೊಟ್ಟಿರ್ತೀನಿ. ಒಂದು ಸರ್ತಿ ಚೆಕ್ ಮಾಡಿ. ಎಲ್ಲದರದ್ದು ಸೈಜಸ್ಸು ಅವೈಲೇಬಲ್ ಇರುತ್ತೆ, ಕಲರ್ಸು ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಕಲರ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಡಾರ್ಕಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮಕ್ಕಳು ಒಂದು ಸ್ವಲ್ಪ ಗಲೀಜು ಮಾಡಿಕೊಂಡ್ರು ಕೂಡ ಏನು ಅಷ್ಟೊಂದು ಎದ್ದು ಕಾಣೋದಿಲ್ಲ. ಆ್ಯಂಡ್ ವಾಶ್ ಮಾಡಿದ್ರು ಕೂಡ ಮತ್ತೆ ಹೊಸ ಥರನೇ ಕಾಣಿಸುತ್ತೆ. ಕ್ವಾಲಿಟಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಮಾಲಲ್ಲಿ ಡಿ-ಮಾರ್ಟಲ್ಲಿ ಅಥವಾ ವಿಶಾಲ್ ಮಾರ್ಟು ಈ ಥರ ಮಾಲಲ್ಲಿ ನೋಡಿದಾಗ ಒಂದು ಪ್ಯಾಂಟ್ಗೆ ನಮಗೆ ₹150 to ₹160 ಅಲ್ಲಿ ಟ್ಯಾಗ್ ಹಾಕಿರ್ತಾರೆ ಬರೀ ಒಂದು ಪ್ಯಾಂಟ್ಗೆ. ಬಟ್ ಈ 2 ಪ್ಯಾಂಟ್ ತೊಗೊಳ್ಳೋ ಒಂದು ಪ್ರೈಸಲ್ಲೇ ನಮಗೆ ಪ್ಯಾಕ್ ಆಫ್ 5 ಪ್ಯಾಂಟ್ಸ್ ಬರುತ್ತೆ. ಸೊ ಬೆಸ್ಟ್ ಅಂತ ಅನ್ನಿಸ್ತು ನನಗನ್ಸಿರೋ ಮಟ್ಟಿಗೆ. ಆನ್ಲೈನಲ್ಲಿ ಬೆಸ್ಟು, ಬಟ್ ಅದೇ ಸರ್ಚ್ ಮಾಡಬೇಕಷ್ಟೇ. ಸೊ ಎಲ್ಲೋ 1-2 ಇವಾಗ ನಾವು ಕೊಟ್ಟಿರೋ ಲಿಂಕ್ನ ಬಿಟ್ಟು ನೀವು ಬೇರೆ ಪರ್ಚೇಸ್ ಮಾಡಿರ್ತೀರ, ಅದು ಚೆನ್ನಾಗಿ ಬಂದಿರೋದಿಲ್ಲ ಅಷ್ಟೇ. ಸೊ ಆ ಥರ ಆಗಿರುತ್ತೆ ಹೊರತು ನಾವು ತಂದಿರೋದು, ನಾವು ಬಳಸ್ತಾ ಇರೋದನ್ನೇ ಲಿಂಕ್ನ ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಅದ್ರ ಮುಖಾಂತರ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಯಾವುದೇ ಥರ ಬೇರೆ ಥರ ಪ್ಯಾಂಟ್ಸು ಬಂದಿರೋದಿಲ್ಲ, ಕರೆಕ್ಟಾಗೇ ಬಂದಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ನನಗೆ ಕ್ವಾಲಿಟಿ ಅಂತೂ ಎಷ್ಟು ಇಷ್ಟ ಆಯಿತು ಅಂದರೆ, ಅದರಲ್ಲಿ ಈ ಚಿಕ್ಕ ಚಿಕ್ಕ ಪಾಪುಗಳಿರುತ್ತೆ ನೋಡಿ 1 ವರ್ಷದ ಒಳಗಡೆ, ಅವರಿಗಂತೂ ಸಖತ್ ಸಾಫ್ಟು, ಸಖತ್ ಕ್ಯೂಟಾಗಿ ಕಾಣ್ತಾರೆ. ಯಾಕಂದರೆ ಪ್ಲೇನ್ ಇದೆ, ಈ ಥರ ಒಂದು ಪ್ರಿಂಟ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ಯಾಂಟ್ ಮೇಲೂ ಡಿಫ್ರೆಂಟ್ ಪ್ರಿಂಟ್ ಕೊಟ್ಟಿದ್ದಾರೆ. ಸೊ ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕಿದ್ದಾಗ ಡುಮ್ಕ ಕಾಲಿರುತ್ತಲ್ಲ, ಅದು ನೋಡೋಕ್ಕೆ ಚೆಂದ. ಸೊ ಕೆಳಗಡೆ ಒಂಥರ ರಿಂಕಲ್ ಥರ ಇಲಾಸ್ಟಿಕ್ ಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ ಯಾವಾಗಲೂ ಈ ಥರದ್ದನ್ನು ಹಾಕಿದ್ದೀನಿ ಸಣ್ಣವ್ರು ಇರಬೇಕಿದ್ರೆ. ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಅಷ್ಟೇ ಪ್ಯಾಕ್ ಆಫ್ 5 ಬರುತ್ತೆ. ಕಲರ್ಸು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಯೂನಿಕಾರ್ನ್, ಎಲಿಫೆಂಟ್ ಈ ಥರ ಬೇರೆ ಬೇರೆ ಪ್ರಿಂಟ್ ಕೊಟ್ಟಿದ್ದಾರೆ. ಈ ಪ್ರಿಂಟೇ ಒಂಥರ ಸಖತ್ತಾಗಿ. ನೆಕ್ಸ್ಟ್ ಬಂದುಬಿಟ್ಟು ಇದೂ ಅಷ್ಟೇ ಸೆಟ್ ಆಫ್ 5 ಪ್ಯಾಂಟ್ಸು ಪ್ಯಾಕ್ ಆಫ್ 5 ಬರುತ್ತೆ. ಆ್ಯಂಡ್ ಇದೂ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಹೆಂಗಂದರೆ ಒಂದು 3 to 5 ಇಯರ್ಸು ಈ ಥರ ಮಕ್ಕಳಿಗೆ ಸೂಟ್ ಆಗುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ಒಂದು ಸ್ವಲ್ಪ ನೈಟ್ ಪ್ಯಾಂಟ್ ಥರ ಇದೆ ಅಲ್ವಾ, ದೊಡ್ಡ ನೈಟ್ ಪ್ಯಾಂಟ್ ಥರ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ 3 to 4 ಇಯರ್ಸು ಈ ಥರದ ಮಕ್ಕಳಿಗೆ ಸಖತ್ ಸೂಟ್ ಆಗುತ್ತೆ. ಇದರಲ್ಲೂ ಕೂಡ ಅಷ್ಟೇ ಪ್ಯಾಕ್ ಆಫ್ 5 ಬರುತ್ತೆ. ಕಾಲಲ್ಲಿ ಕೆಳಗಡೆ ಕೂಡ ಇಲಾಸ್ಟಿಕ್ ಕೊಟ್ಟಿರ್ತಾರೆ, ಮೇಲ್ಗಡೆ ಕೂಡ ಇಲಾಸ್ಟಿಕ್ ಇದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಷ್ಟೇ ಅಫೋರ್ಡಬಲ್ ಪ್ರೈಸಲ್ಲಿದೆ. ಒಂದು ₹230 ಅಥವಾ ₹220 ಈ ಥರದಲ್ಲಿ ಪ್ಯಾಕ್ ಆಫ್ 5 ಬರುತ್ತೆ. ಪರವಾಗಿಲ್ಲ, ಅಷ್ಟಾದ್ರೂ ಬೇಕೇ ಅಲ್ವಾ. ಹೊರಗಡೆ ಅಂದರೆ ಒಂದು ಪ್ಯಾಂಟ್ಗೆ ನಾವು ಅಬ್ಬಬ್ಬ ಅಂದರೆ ಒಂದು ₹100 ಅಂತೂ ಕೊಟ್ಟಿರ್ತೀವಿ. ಬಟ್ ಇಷ್ಟರಲ್ಲಿ ನಮಗೆ 5 ಪ್ಯಾಂಟ್ ಬರುತ್ತೆ ಅಂದರೆ ವರ್ತ್ ಅಂತ ಅನ್ನಿಸ್ತು ನನಗೆ. ಒಂದು 5 ತಿಂಗಳು ಬಂದ್ರೂ ಅಷ್ಟೇ ಅಲ್ವಾ, ಸಾಕು ಚಿಕ್ಕ ಮಕ್ಕಳಿಗೆ. ಮತ್ತು ಬೇರೆ ತೊಗೊಳಕ್ಕೆ ಬರುತ್ತೆ. ಸೊ ಅಷ್ಟೇ ಕಡಿಮೆ ಪ್ರೈಸಲ್ಲಿದೆ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಫೆಸ್ಟಿವಲ್ ಎಥ್ನಿಕ್ ವೇರ್ ಕಿಡ್ಸ್ ಡ್ರೆಸ್ಸು. ಸೊ ಇದು ಅಂತೂ ನನಗೆ ಇಷ್ಟು ಇಷ್ಟ ಆಯಿತು ಅಂದರೆ ಬರೀ ₹300. ಇದ್ರ ಪ್ರೈಸ್ ನನಗೆ ಇನ್ನೂ ನೆನಪಿದೆ. ಬರೀ ₹300 ಇಷ್ಟು ಚೆನ್ನಾಗಿರೋ ಡ್ರೆಸ್ ಬರುತ್ತೆ. ಇನ್ನೇನು ಹಬ್ಬ ಹತ್ತಿರ ಬರ್ತಾಯಿದೆ. ಸೊ ಮಕ್ಕಳಿಗೆ ನೀವೇನಾದರೂ ಒಂದು ಚೆನ್ನಾಗಿರೋ ಡ್ರೆಸ್ ತೊಗೋಬೇಕು ಅಂದರೆ ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಯಾಕಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಸೇಮ್ ರೇಷ್ಮೆ ಬಟ್ಟೆ ಥರನೇ ಇದೆ. ಸೈಜಸ್ಸು ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಈ ಥರದ್ದು ನೀವೇನಾದ್ರು ಹೊರಗಡೆ ತೊಗೊಳಕ್ಕೆ ಹೋದರೆ ನಿಜವಾಗ್ಲೂ ಕಾಸ್ಟ್ಲಿ ಹೇಳ್ತಾರೆ. ಯಾಕಂದರೆ ನಾನು ಕೂಡ ನೋಡಿದ್ದೀನಿ, ನನ್ನ ಮಗನ ಸ್ಕೂಲ್ ಫಂಕ್ಷನ್ಗೆ ಬೇಕಾಗಿತ್ತು. ಸೊ ಹಂಗಾಗ್ಬಿಟ್ಟು ಎಲ್ಲ ಕಡೆ ಸರ್ಚ್ ಮಾಡಿದ್ದೀವಿ. ಸೇಮ್ ಪ್ರಿಂಟ್, ಸೇಮ್ ಕ್ವಾಲಿಟಿ ಎಲ್ಲನೂ ಸೇಮ್ ಇದೆ. 1500 2000 ಇಷ್ಟಂತೂ ಈ ಒಂದು ಡಿಸೈನ್ಗೆ, ಈ ಒಂದು ಟ್ರೆಡಿಷ್ನಲ್ ಪ್ಯಾಟರ್ನ್ ಇರೋ ಡ್ರೆಸ್ಗೆ ಅಷ್ಟು ಕೇಳ್ತಾರೆ. ಸೊ ಈ ಒಂದು ಪ್ರಾಡಕ್ಟ್ ಬರೀ ₹300 ಸಿಗ್ತಾಯಿದೆ, ಮಿಸ್ ಮಾಡ್ಕೊಬೇಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದೂ ಅಷ್ಟೇ ಚಿಕ್ಕ ಮಕ್ಕಳ ಬಟ್ಟೆನೇ ಇದೆ. ಆ್ಯಂಡ್ ಇದು ಹುಡಿ ಜಾಕೆಟ್ ಆ್ಯಂಡ್ ಪ್ಯಾಂಟ್ ಸೆಟ್ ಇದೆ. ಇದ್ರ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಬರೀ ₹185ಗೆ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇದನ್ನು ಪರ್ಚೇಸ್ ಮಾಡಿದ್ದಾರೆ.
ತುಂಬ ರೀಚ್ ಹೋಗಿದೆ, ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಬರೀ 185 ರೂಪಾಯಿಗೆ ಏನು ಬರುತ್ತೆ ಅಲ್ವಾ, ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿರೋ ಒಂದು ಹುಡಿ ಜಾಕೆಟು ವಿತ್ ಸೆಟ್ ಪ್ಯಾಂಟ್ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಈ ಒಂದು ಪ್ರೈಸ್ಗೆ ಎಲ್ಲೂ ಸಿಗೋದಿಲ್ಲ. ಅದು ಹೆಂಗೆ ಕೊಡ್ತಾರೋ, ಅದು ಏನು ಅವ್ರಿಗೆ ಪ್ರಾಫಿಟ್ ಸಿಗುತ್ತೋ ಗೊತ್ತಿಲ್ಲ, ಅಷ್ಟು ಕಡಿಮೆ ಪ್ರೈಸಲ್ಲಿ ಮೀಶೋದಲ್ಲಿ ಕೊಟ್ಟೇ ಕೊಡ್ತಾರೆ. ಬಟ್ ಅದೇ ಸರ್ಚ್ ಮಾಡಬೇಕು ಅಷ್ಟೇ. ನನಗಂತೂ ಈ ಒಂದು ಜಾಕೆಟ್ ಸಖತ್ ಇಷ್ಟ ಆಯಿತು. ಹಿಂದೆ ಕೂಡ ಈ ಥರ ಪ್ಯಾಟರ್ನ್ ಇದೆ, ಹುಡಿ ಅಂದರೆ ಕ್ಯಾಪ್ ಇದೆ, ಜಿಪ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ 2 ಸೈಡು ಪಾಕೆಟ್ ಬರುತ್ತೆ. ಸಖತ್ ಅಂದರೆ ಸಖತ್ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳಿಗೆ ಇವಾಗ ಮಳೆಗಾಲ ಇರೋದ್ರಿಂದ ಸ್ವೆಟರ್ ಹಾಕೋಕ್ಕಿಂತ ಈ ಥರ ಜಾಕೆಟ್ ಹಾಕಿದರೆ ಅವ್ರಿಗೆ ಬೆಚ್ಚಗೂ ಇರುತ್ತೆ. ಆ್ಯಂಡ್ ಜಾಸ್ತಿ ಶೆಕೆ ಅನಿಸೋದಿಲ್ಲ. ಸೊ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಟ್ರೆಡಿಷ್ನಲ್ ಫ್ರಾಕ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಒಂದು ಬೌ ಕೂಡ ಫ್ರೀ ಕೊಟ್ಟಿದ್ದಾರೆ, ಹೇರ್ ಬ್ಯಾಂಡು. ಸೊ ನನಗಿದು ಇಷ್ಟ ಆಯಿತು, ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದ್ರ ಪ್ರೈಸ್ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಬರೀ 150 ರುಪೀಸ್. ನಾನು ಇದಕ್ಕೆ ಕೊಟ್ಟಿರೋದು ಬರೀ 150 ರುಪೀಸ್. ಆ್ಯಂಡ್ ಏನು ಗೊತ್ತಾ, ಸೈಜಸ್ ಮೇಲೆ ಅಮೌಂಟು ಡಿಪೆಂಡ್ ಇದೆ. ನಾನು 2 to 3 ಇಯರ್ಸ್ ತರಿಸ್ಕೊಂಡಿದ್ದೀನಿ ನನ್ನ ಮಗಳಿಗೆ. ಅದಕ್ಕೋಸ್ಕರ ಇದು ಬರೀ 150 ರುಪೀಸ್ ಬಿತ್ತು ನನಗೆ. ಇದ್ರ ಜೊತೆ ಹೇರ್ ಬ್ಯಾಂಡ್ ಕೂಡ ಫ್ರೀ ಇದೆ. ಆ್ಯಂಡ್ ಈ ಬಟ್ಟೆ ನೋಡ್ತಾ ಇರ್ಬೋದು ನೀವು, ಎಷ್ಟು ಶೈನಿಂಗ್ ಇದೆ. ಒಂಥರ ಮೇಲ್ಗಡೆ ಮಧ್ಯ ವೈಟ್ ಏನಿದೆ ಅದು ಕಾಟನ್ ಬಟ್ಟೆ ಥರ ಇದೆ. ಆಮೇಲೆ ಮೇಲ್ಗಡೆ ಕೆಳಗಡೆ ರೇಷ್ಮೆ ಬಟ್ಟೆ ಥರ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾಕಿದರೂ ಕೂಡ ಅಷ್ಟೇ ಕ್ಯೂಟಾಗಿ ಕಾಣ್ತಾರೆ ಮಕ್ಕಳು. ಆಮೇಲೆ ಕಂಫರ್ಟೇಬಲ್ ಆಗಿರುತ್ತೆ. ನನ್ನ ಮಗಳಂತೂ ಫ್ರಾಕ್ ಹಾಕ್ಕೊಳ್ಳೋದೇ ಇಲ್ಲ, ಯಾಕಂದರೆ ಚುಚ್ಚುತ್ತೆ ಅಂತೇಳಿ ಹಾಕ್ಕೊಳ್ಳೋದಿಲ್ಲ. ಹಾಗಾಗಿಬಿಟ್ಟು ನಾನು ಜಾಸ್ತಿ ಪ್ರೈಸ್ ಕೊಟ್ಟು ತೊಗೊಳೋಕ್ಕಿಂತ ಕಡಿಮೆ ಪ್ರೈಸ್ ಇರೋದನ್ನು ಹಾಕಿ ಅಟ್ಲೀಸ್ಟ್ 1 hour ಆದರೂ ಹಾಕ್ಕೊಂಡು ಹಬ್ಬದಲ್ಲಿ ನಮಗೂ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೆ ಅಷ್ಟೇ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಹೆವಿ ಇದೆ ಶರ್ಟ್ ಮಾತ್ರನೂ. ಆ್ಯಂಡ್ ಬಟನ್ ಕೂಡ ಹೈಲೈಟು. ಆಮೇಲೆ ಸ್ಲೀವ್ಸ್ ಹೈಲೈಟು. ಸ್ಲೀವ್ಸಲ್ಲಿ ನಿಮಗೆ ಈ ಥರ ಪಫ್ ಕೊಟ್ಟಿರೋದ್ರಿಂದ ಫುಲ್ ಹೈಲೈಟ್ ಅನಿಸುತ್ತೆ. ಆ್ಯಂಡ್ ರೆಡ್ ಕಲರು ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ಸಖತ್ ಕ್ಯೂಟ್ ಕಾಣ್ತಾ ಇತ್ತು, ಸಖತ್ ಇಷ್ಟ ಆಯಿತು. ಇದ್ರದ್ದು ಅಷ್ಟೇ ಪ್ರೈಸ್ ಒಂದು 200 ಏನೋ ಇದೆ ಅನಿಸುತ್ತೆ. ಮೇ ಬಿ ಚೆಕ್ ಮಾಡಿ ಒಂದು ಸರ್ತಿ, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸಖತ್ ಅಂದರೆ ಸಖತ್ತಿದೆ. ಈ ಎಲ್ಲ ಪ್ರಾಡಕ್ಟದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ್ಯಂಡ್ ನಿಮಗೆ ಯಾವುದಾದ್ರು ಪ್ರಾಡಕ್ಟ್ ಬೇಕಾಗಿದ್ದರೆ ನನಗೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ಪ್ರಾಡಕ್ಟ್ನ ನಾನು ನಿಮಗೆ ರಿವ್ಯೂ ತೋರಿಸ್ತೀನಿ. ಓಕೆನಾ? ಥ್ಯಾಂಕ್ ಯು.